ಇದು ವೆಜಿಟೇಬಲ್ಸ್ ರಾಗಿ ಸೂಪು. ತುಂಬ ಆರೋಗ್ಯವಾಗಿರೋ ಸೂಪ್ ಇದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಡೈಲಿ ಮಾಡ್ಕೊಂಡು ಕುಡಿತಾರೆ ಇದನ್ನು. ಇದು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತೊಂದು ರಾಗಿ ಸೂಪ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಹಾಕಿ ರಾಗಿ ಸೂಪು. ಇದು ಹೆಲ್ದಿ ಸೂಪು. ಆಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಡೈಲಿ ಮಾಡ್ಕೊಂಡು ಕುಡಿಬೋದು. ಆರೋಗ್ಯವಾಗಿರೋದು ಸೂಪ್ ಇದು. ನಂತರನೇ ಸ್ಲಿಮ್ ಆಗ್ಬೋದು. ನಾನೇನು ತುಂಬ ಸ್ಲಿಮ್ ಇಲ್ಲ, ತಮಾಷೆ ಮಾಡಿದೆ ಅಷ್ಟೇ. ಆ ರಾಗಿ ಸೂಪ್ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ರಾಗಿ ಸೂಪಿಗೆ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟು, ಬೀನ್ಸು, ಇದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಕಟ್ ಮಾಡಿದ್ದೀನಿ, ಒಂದು ಲಿಂಬೆಹಣ್ಣು, ಇದರಲ್ಲಿ ಹಾಫ್ ಸಾಕು, ಫುಲ್ಲು ಲಿಂಬೆಹಣ್ಣು ಹಾಕಲ್ಲ ಅದರಲ್ಲಿ. ಆಮೇಲೆ ಸ್ವೀಟ್ ಕಾರ್ನು, ಬಟಾಣಿ, ಹಸಿ ಬಟಾಣಿ, ಇದು ರಾಗಿ ಹಿಟ್ಟು. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಣ್ಣೆ ಹಾಕ್ಬೋದು, ತುಪ್ಪ ಹಾಕ್ಬೋದು, ಆಯಿಲ್ ಹಾಕ್ಬೋದು, ಏನು ಬೇಕಾದ್ರೂ ಹಾಕ್ಬೋದು. ನಾನು ತುಪ್ಪ ಹಾಕ್ತಾಯಿದ್ದೀನಿ, ತುಂಬ ಹಾಕಲ್ಲ, ಸ್ವಲ್ಪ. ಆಯಿಲ್ ಬಿಸಿಯಾಗಿದೆ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಇವಾಗ ಈರುಳ್ಳಿ ಹಾಕೋತೀನಿ. ಈರುಳ್ಳಿನೂ ತುಂಬ ಬೇಯಬಾರ್ದು. ವೆಜಿಟೇಬಲ್ಸ್ ಎಲ್ಲ ಹಾಕ್ತೀನಲ್ವ, ಯಾವುದು ಫುಲ್ಲು ಬೇಯಬಾರ್ದು, ಅರ್ಧಂಬರ್ಧ ಬೇಯಬೇಕು. ಸೂಪಿಗೆ ಚೆನ್ನಾಗಾಗುತ್ತೆ. ಇವಾಗ ಬೀನ್ಸ್ ಹಾಕ್ತೀನಿ, ಕ್ಯಾರೆಟು, ಹಸಿ ಬಟಾಣಿ, ಆಮೇಲೆ ಸ್ವೀಟ್ ಕಾರ್ನ್. ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಇದು ವೆಜಿಟೇಬಲ್ಸು ಫುಲ್ಲು ಬೇಯಬಾರ್ದು, ಅರ್ಧಂಬರ್ಧ ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ಗ್ಯಾಸು ಸಣ್ಣ ಉರಿಲಿಟ್ಕೊಳ್ಳಿ. ಇವಾಗ ಒಂದು 5 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇರಲಿ ಹಾಗೆ. ಈ ಕಡೆಯಿಂದ 2 ಸ್ಪೂನು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ಸ್ವಲ್ಪ ಕಲಿಸ್ಬೇಕು. ಜಾಸ್ತಿ ರಾಗಿ ಹಿಟ್ಟು ಹಾಕಬೇಡಿ, ಒಂದು 2 ಸ್ಪೂನ್ ಸಾಕು. ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಇಷ್ಟು ನೀರು ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿರಿ. ಗಂಟಾಗಬಾರ್ದು, ಗಂಟಿರಬಾರ್ದು, ಕ್ಲೀನಾಗಿ ಸ್ಪೂನಲ್ಲಿ ಕಲಿಸ್ಬೇಕು. ಇವಾಗ ವೆಜಿಟೇಬಲ್ಸ್ ಬೆಂದಿದೆ. ಫುಲ್ ಬೇಯಬೇಡ, ಹೇಳಿದ್ನಲ್ಲ ಫಸ್ಟಿಗೆ ಅರ್ಧಂಬರ್ಧ ಬೇಯಬೇಕು ಅಂತ. ಇದಕ್ಕೆ ಇವಾಗ ನೀರು ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ರಾಗಿ ಹಿಟ್ಟು ಹಾಕಿದ್ದು ಸ್ವಲ್ಪ ತೆಳ್ಳಗಿರಬೇಕು, ದಪ್ಪ ಆಗಬಾರ್ದು. ತಣ್ಣಗಾದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ, ಸ್ವಲ್ಪ ತೆಳುವು ಇರಲಿ. ಸ್ವಲ್ಪ ಉಪ್ಪು ಹಾಕ್ಕೋತೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೀರು ಕುದಿ ಬರಬೇಕು. ನೋಡೋಣ. ಇದಕ್ಕೆ ಇವಾಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತೀನಿ. ತುಂಬ ಹಾಕಲ್ಲ, ಒಂದು 1/4 ಸ್ಪೂನ್ ಹಾಕಿದ್ದೀನಿ.
ಇದಕ್ಕೆ ರಾಗಿ ಹಿಟ್ಟು ಕಲಸಿದ್ದೀನಲ್ವ ಅದನ್ನ ಹಾಕ್ತಾ ಇದ್ದೀನಿ. ನೋಡಿ ರಾಗಿ ಸೂಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಅಂಬ್ಲಿ ಎಲ್ಲ ಮಾಡಿದರೆ ತಿನ್ನೋಕ್ಕೆ ಕೇಳಲ್ಲ, ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸೂಪ್ ಮಾಡಿದ್ರೆ ಮಕ್ಕಳು ತಿಂತಾರೆ. ಇನ್ನು ಬೇಸಿಗೆಗಾಲಕ್ಕೆ ಇದೆಲ್ಲ ತುಂಬ ಹೆಲ್ದಿಗೆ ಒಳ್ಳೆಯದು. ಆಮೇಲೆ ಫಿಟ್ನೆಸ್ ಎಲ್ಲ ಮಾಡ್ಕೋತಾರಲ್ಲ, ಬಾಡಿ ಸಣ್ಣ ಆಗಬೇಕು ಅಂತ, ಅವರು ಡೈಲಿ ಇದು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ತುಂಬ ದಪ್ಪ ಆಗಬಾರ್ದು, ಸ್ವಲ್ಪ ತೆಳು ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾದ ಮೇಲೆ ದಪ್ಪ ಆಗುತ್ತೆ ಅದು. ನೋಡಿ ನೋಡಿ ಫ್ರೆಂಡ್ಸ್, ಸೂಪ್ ರೆಡಿ ಆಗ್ತಾ ಇದೆ ನೋಡಿ. ಇಷ್ಟು ತೆಳು ಮಾಡ್ಕೊಳ್ಳಿ, ತುಂಬ ದಪ್ಪ ಆದಮೇಲೆ ಚೆನ್ನಾಗಾಗಲ್ಲ ಕುಡಿಯೋಕ್ಕೆ ಸೂಪು. ಸ್ವಲ್ಪ ತೆಳು ಇದ್ರೇ ಚೆಂದ, ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೂಪ್. ಇವಾಗ ಸ್ವಲ್ಪ ಲಿಂಬೆಹಣ್ಣು ರಸ ಹಾಕೋತೀನಿ. ಒಂದು ಲಿಂಬೆಹಣ್ಣಲ್ಲಿ ಹಾಫ್ ಲಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ. ಸೂಪ್ ರೆಡಿಯಾಗಿದೆ. ಈ ಸೂಪ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿದಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ನೋಡಿ ಸೂಪು. ಇಷ್ಟು ದಪ್ಪ ಇದ್ದರೆ ಸಾಕು, ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಈ ಸೂಪ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.